ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನಲ್ಲಿ ಯಾವ ಪ್ರೆಸೆಂಟೇಷನ್ ಇತ್ತು ಅಂತ ಅಂದರೆ, ಈ 31 ವೀಕ್ಸ್ ಪ್ಲಸ್ ನಂದು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಪ್ರೆಸೆಂಟೇಷನ್ ಅನ್ನೋದು ಯಾವುದಿತ್ತು ಅಂತಂದರೆ, ಬೇಬಿ ಮೇಲ್ಗಡೆ ಇತ್ತಾ, ಕೆಳಗಡೆ ಇತ್ತಾ ತಲೆ, ಇಲ್ಲ ಅಂತಂದರೆ ಅಡ್ಡಡ್ಡ ಇತ್ತಾ, ಯಾವ ರೀತಿ ಇತ್ತು, ಹಾಗೆಯೇ ನನಗೆ ಯಾಕೆ ಸಿ ಸೆಕ್ಷನ್ನೇ ಆಗಿದ್ದು. ಈಗ ನಾರ್ಮಲ್ ಡೆಲಿವರಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಲ್ವಾ, ನಿಮಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಬಟ್ ನೀವು ಸಿ ಸೆಕ್ಷನ್ ಆಗಿರೋದು, ನೀವು ಹೇಗೆ ಹೇಳ್ತೀರಾ ಅಂತೆಲ್ಲ ನೀವು ಕೇಳ್ಬೋದು, ಸರಿನಾ. ಬಟ್ ನನಗೆ ಯಾಕೆ ಈ ಥರ ಸಿ ಸೆಕ್ಷನ್ನೇ ಆಗಿದ್ದು, ನಾರ್ಮಲ್ ಡೆಲಿವರಿ ಆಗದೇನೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ, ಸರಿನಾ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಬಂದು ನಂದು ಫೈನಲ್ 2 ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮಗೆ ತೋರಿಸ್ತೀನಿ. 7 ಮಂತ್ ಪ್ಲಸ್ ಲಾಸ್ಟ್ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಏನಪ್ಪ ಅಂತಂದರೆ, ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಬಂದು 2021 ಡಿಸೆಂಬರಲ್ಲಿ. ಓಕೆನಾ. ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು 6 ವೀಕ್ಸ್ 3 ಡೇಸಲ್ಲಿ 2/12/2021 ನನ್ನ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗಿದ್ದು. ಸೊ ಅಲ್ಲಿ ಏನಾಯಿತು ಅಂದರೆ, ಅವಾಗ ನನಗೆ 6 ವೀಕ್ಸ್ 3 ಡೇಸ್ ಆಗಿತ್ತು. ಅದಾದಮೇಲಿಂದ ಗಾಯ್ಸ್, ಅದೇ ಮಂತ್ ಎಂಡಿಂಗಲ್ಲಿ ನನಗೆ ಸ್ವಲ್ಪ ಇಂಟರ್ನಲ್ ಬ್ಲೀಡಿಂಗ್ ಆಯಿತು, ಸರಿನಾ. ಅದ್ರ ಬಗ್ಗೆ ನಾನು ಯಾಕೆ ಇಂಟರ್ನಲ್ ಬ್ಲೀಡಿಂಗ್ ಆಯಿತು ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಮಿಸ್ ಮಾಡಬೇಡಿ, ನೋಡಿ. ನಿಮಗೂ ಕೂಡ ಈಗ ಹಲವಾರು ಜನಕ್ಕೆ ಇಂಟರ್ನಲ್ ಬ್ಲೀಡಿಂಗ್ ಆಗೇ ಆಗುತ್ತೆ. ಯಾಕಾಗುತ್ತೆ ಅದು ಅನ್ನೋದನ್ನು ನಿಮಗೆ ಶೇರ್ ಮಾಡಿದ್ದೀನಿ, ಒಂದ್ಸಲ ನೋಡಿ, ಸರಿನಾ. ಅದೇ ಮಂತಲ್ಲಿ ನಾನು 30/12/2021 ಮತ್ತೆ ನಾನು ಸ್ಕ್ಯಾನಿಂಗ್ನ ಮಾಡಿಸ್ದೆ, ಸರಿನಾ. ಆವಾಗ ಬಂದು ನನಗೆ 2.5 ಮಂತ್ಸ್ ಆಗಿತ್ತು. ಸೊ ಅದರಲ್ಲೂ ಏನಪ್ಪ ಅಂತಂದರೆ, ಅದರಲ್ಲಿ 11 ವೀಕ್ಸಲ್ಲಿ ನಾನು ಮತ್ತೆ ಸ್ಕ್ಯಾನಿಂಗ್ ಅನ್ನೋದನ್ನ ಮಾಡಿಸಿದ್ದು. ಸೊ ಗೈಸ್, ಅದಾದಮೇಲೆ ಏನಪ್ಪ ಅಂತಂದರೆ, ನೆಕ್ಸ್ಟ್ ನಂದು 3 ಮಂತ್ಸ್ ಸ್ಕ್ಯಾನಿಂಗು. 3 ಮಂತ್ಸ್ ಸ್ಕ್ಯಾನಿಂಗಲ್ಲೂ ಅಷ್ಟೇ ನಾನು 17/1 ನಾನು 3 ಮಂತ್ಸ್ ಸ್ಕ್ಯಾನಿಂಗ್ನ ಮಾಡಿಸಿದ್ದು. ಅದರಲ್ಲೂ ಕೂಡ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿಲ್ಲ, ಸರಿನಾ. 1.5 ಮಂತಲ್ಲಿ ಆಗಿರಬಹುದು, 2.5 ಮಂತಲ್ಲಿ ಸ್ವಲ್ಪ ಇಂಟರ್ನಲ್ ಬ್ಲೀಡಿಂಗ್ ಆಯಿತು. ಬಟ್ ನನಗೆ ಡಾಕ್ಟ್ರು ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಟ್ಟರು, ಅಂದರೆ ಇಂಜೆಕ್ಷನ್ಸ್ ಎಲ್ಲ ತೊಗೊಳಕ್ಕೆ ಹೇಳಿದ್ರು ವೀಕ್ಲಿ. ಆ ಇಂಜೆಕ್ಷನ್ ಎಲ್ಲ ತೊಗೊಂಡು ನನಗೆ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಒಂದು ಇದೆ, ಅದಾಗಿತ್ತು ನನಗೆ. ಓಕೆನಾ. ಆಗಂತ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಸ್ವಲ್ಪ ಗರ್ಭಕೋಶದಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗಿಬಿಡುತ್ತೆ, ಸರಿನಾ. ಸೊ ಅದನ್ನು ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ಥರ ಆಗಿರೋದ್ರಿಂದ ನನಗೆ ಸ್ವಲ್ಪ ಒಂದು 3 ವೀಕ್ಸ್ ಇಂಜೆಕ್ಷನ್ನ ತೊಗೊಳಕ್ಕೆ ಹೇಳಿದ್ರು. ಆ ಇಂಜೆಕ್ಷನ್ ತೊಗೊಂಡ್ಮೇಲೆ ನನಗೆ ಆ ಥರ ಆ ಬ್ಲೀಡಿಂಗ್ ಆಗಿತ್ತಲ್ಲ, ಅದು ಎಲ್ಲ ಸಾಲ್ವ್ ಆಯಿತು ನನಗೆ. ಸೊ 3 ಮಂತ್ಸ್ವರೆಗೂ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸು ಇರಲಿಲ್ಲ, ಸರಿನಾ. ಇನ್ನು ನೆಕ್ಸ್ಟ್ ನನಗೆ 5 ಮಂತ್ಸ್, ಸರಿನಾ. 5 ಮಂತ್ಸಲ್ಲಿ ಗೈಸ್ ಏನಾಯಿತು ಅಂತಂದರೆ, ಫುಲ್ಲು ಅನಾಮಲಿ ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ 5 ಮಂತ್ಸಲ್ಲಿ. 3 ಮಂತ್ಸಲ್ಲಿ NT ಸ್ಕ್ಯಾನ್ ಮಾಡ್ತಾರೆ. NT ಸ್ಕ್ಯಾನಲ್ಲಿ ನನಗೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ಸರಿನಾ. ನೆಕ್ಸ್ಟು ಇನ್ನು ಅನಾಮಲಿ ಸ್ಕ್ಯಾನಿಂಗಲ್ಲೂ ಅಷ್ಟೇ ಪಾಪುದು ಪಾರ್ಟ್ಸ್ ಎಲ್ಲ ಚೆಕ್ ಮಾಡ್ತಾರೆ ಅದರಲ್ಲಿ, ಸರಿನಾ. ಪಾಪುದು ಮೆಷರ್ಮೆಂಟು ತಲೆಯಿಂದ ಹಿಡಿದು ಫುಲ್ಲು ಕಾಲುವರೆಗೂ ಪಾಪುದು ಮೆಷರ್ಮೆಂಟು ಏನಿದೆ, ಪ್ಲಸ್ ಪಾಪುದು ವೆಯ್ಟ್ ಎಷ್ಟಿದೆ ಅದೆಲ್ಲ ಕೂಡ ಅದರಲ್ಲಿ ಚೆಕ್ ಮಾಡ್ತಾರೆ. ನಂದು ಅದೇ ರೀತಿ ಆಯಿತು. ಅನಾಮಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ ನಾನು. ಅದರಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅನ್ನೋದು ಇರಲಿಲ್ಲ, ಸರಿನಾ. ಬಟ್ ಏನಾಯಿತು ಅಂತಂದರೆ, 5 ಮಂತ್ಸ್ ಸ್ಕ್ಯಾನಿಂಗಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಗ್ಲೂಕೋಸ್ ಚೆಕ್ ಅಂತ ಮಾಡ್ತಾರೆ, ಈ ಬ್ಲಡ್ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಅವಾಗ ಶುಗರ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ 5 ಮಂತ್ಸಲ್ಲಿ. ಎಲ್ಲರಿಗೂ ಆಲ್ಮೋಸ್ಟ್ ಮಾಡಿಸ್ತಾರೆ. ಅದರಲ್ಲಿ ನನಗೆ ಸ್ವಲ್ಪ ಶುಗರ್ ಇದೆ ಅಂತ ಕಾಣಿಸ್ಕೊಳ್ತು, ಸರಿನಾ. ನಾನು ಮಾಡಿದ್ದು ಏನು ತಪ್ಪು ಮಿಸ್ಟೇಕ್ ಅಂತ ಅಂದರೆ, ಸ್ವಲ್ಪ ಸ್ವೀಟ್ಸ್ನ ಜಾಸ್ತಿ ತೊಗೊಳ್ತಾ ಇದ್ದೆ. ಪ್ಲಸ್ 1 to 5 ಮಂತ್ಸ್ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಲ್ಲ 1.5 ಮಂತಿಂದ 5 ಮಂತ್ಸ್ವರೆಗೂ ಡೈಲಿ 1 ದಿನ ಬಿಡದೇ ಆ್ಯಪಲ್ನ ತೊಗೊಂಡಿದ್ದೆ, ಸರಿನಾ. ಸೊ ನಾನು ಸ್ವಲ್ಪ ಸ್ವೀಟ್ಸ್ ಎಲ್ಲ, ಅದು ಸ್ವಲ್ಪ ಸ್ವೀಟ್ ಕಂಟೆಂಟ್ ಅಲ್ವಾ, ಸೊ ಸ್ವೀಟ್ಸ್ ಎಲ್ಲ ತಿಂತಾ ಇದೆ. ಹಾಗಾಗಿ ಸ್ವಲ್ಪ ಶುಗರ್ ಅನ್ನೋದು ನನಗೆ ಸ್ವಲ್ಪ ಕಾಣಿಸ್ಕೊಳ್ತು. ಆಮೇಲೆ ಡಾಕ್ಟ್ರು ಅದಕ್ಕೆ ಹೋಗೆಲ್ಲ ತೋರಿಸಿದ್ಮೇಲೆ, ಈ ಥರ ಡಯಾಬಿಟಿಕ್ ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ನೀವು ಅಂತ ಹೇಳಿದ್ರು. ಅವ್ರನ್ನೆಲ್ಲ ಹೋಗಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಗಾಯ್ಸ್ ನಾನು, ಆಯಿತಾ. ಯಾಕಂದರೆ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆಲ್ಮೋಸ್ಟು ಎಷ್ಟಿತ್ತು ಶುಗರ್ ಲೆವೆಲ್ಲು. ನನಗೆ 301 ಇತ್ತು ನನಗೆ ಶುಗರ್ ಲೆವೆಲ್ಲು. ಸೊ ಡಾಕ್ಟ್ರನ್ನೆಲ್ಲ ಕನ್ಸಲ್ಟ್ ಮಾಡಿದೆ. ಡಾಕ್ಟ್ರು ಸ್ವಲ್ಪ ಜಾಸ್ತಿನೇ ಇದೆ ನಿಮಗೆ, ಏನು ತಿಂತಾಯಿದ್ರಿ ಅಂತ ಕೇಳಿದ್ರು. ಈ ಥರ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಿನ್ಬಿಟ್ಟಿದೆ ಅಂತ ನಾನು ಹೇಳಿದೆ. ಓಕೆ ಫೈನ್, ಏನಿಲ್ಲ, ಇವಾಗ ಸ್ವಲ್ಪ ಡಯಟಿಂಗಲ್ಲಿ ಇರಿ ನೀವು, ಡಯಟಿಂಗ್ ಮಾಡಿಕೊಂಡು ಹಾಗೆ
ಹಾಗೆಯೇ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಡ್ತೀನಿ, ಅದನ್ನೆಲ್ಲ ತೊಗೊಳ್ಳಿ ಅಂತ ಹೇಳಿದ್ರ. ರೈಸ್ ಎಲ್ಲ ತಿನ್ನಕೂಡ್ದು ಅಂತೆಲ್ಲ ಹೇಳಿದ್ರ. ಎಷ್ಟು ಕಷ್ಟ ಆಯಿತು ಅಂದರೆ ಗೈಸ್, ನಿಜವಾಗ್ಲೂ ತುಂಬಾ ಕಷ್ಟ ಆಯಿತು. ಬಟ್ ನನಗೇನಾಯಿತು ಅಂತಂದರೆ ಸ್ವಲ್ಪ ಅದೇ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತಲ್ಲ, ಸೊ ಹಾಗಾಗಿ ಡಾಕ್ಟ್ರು ಬಂದು ಅಬೋಷನ್ ಆಗದೆ ಇರೋ ಥರ ಟ್ಯಾಬ್ಲೆಟ್ಸ್ನ 8 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನೀವು ತಗೊಳ್ಳೇಬೇಕು ಅಂತ ನನಗೆ ಡಾಕ್ಟ್ರು ಹೇಳಿದರು, ಸರಿನಾ. ಆ ಟ್ಯಾಬ್ಲೆಟ್ಸ್ನ ಡಾಕ್ಟ್ರು ಒಂದು ಕಡೆ ಹೇಳಿದ್ದು ಅಂತಂದರೆ, ಇನ್ನೊಂದೇನು ಮಾಡಿದ್ರು ಅಂದರೆ 3 ಮಂತ್ಸಲ್ಲಿ ಏನಾದರೂ ನನಗೆ ಈ ಥರ ಶುಗರ್ ಏನಾರು ಬಂದಿತ್ತಾ ಅಂತ ಮತ್ತೆ ಒಂದ್ಸಲ ಬ್ಲಡ್ ಟೆಸ್ಟ್ ಬರ್ಕೊಟ್ರು, ಸರಿನಾ. 3 ಮಂತ್ಸಲ್ಲಿ ಏನಾದರೂ ಶುಗರ್ ಇತ್ತಾ ಚೆಕ್ ಮಾಡೋಣ, ನೋಡೋಣ ಮಾಡಿ ಅಂತ ಹೇಳಿದ್ರು. 3 ಮಂತ್ಸಲ್ಲಿ ಆಮೇಲೆ ಮತ್ತೆ ಎಲ್ಲ ಚೆಕ್ ಮಾಡಿಸಿದ್ಮೇಲೆ 3 ಮಂತ್ಸಲ್ಲಿ ಯಾವುದೇ ರೀತಿ ಶುಗರ್ ಅನ್ನೋದು ಇರಲಿಲ್ಲ, ಸರಿನಾ. ಸೊ ಹಾಗಾಗಿ ಇಲ್ಲ ಇವಾಗ ಬಂದಿರೋದು ನಿಮಗೆ ಅಂದರೆ ಆ ಟ್ಯಾಬ್ಲೆಟ್ಸಿಂದನೂ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಬಂದಿದ್ಯೋ ಇಲ್ಲ ನೀವೇನಾದರೂ ಸ್ವೀಟ್ಸ್ ಅಷ್ಟೊಂದು ತಿಂದಿದ್ರಾ ಅಂತ ಕೇಳಿದ್ರು. ನಾನು ತುಂಬ ಜಾಸ್ತಿ ಏನು ತಿಂದಿರಲಿಲ್ಲ, ಒಂದು ಸ್ವಲ್ಪ ಅಷ್ಟೇ. ಬಟ್ ಅದು ಹೇಗೆ ಕನ್ಫರ್ಮ್ ಆಯಿತು ಟ್ಯಾಬ್ಲೆಟ್ಸಿಂದನೇ ಇರ್ಬೋದೇನೋ ನಿಮಗೆ ಅಂತ ಹೇಳಿದ್ರು ಅಂತಂದರೆ, ನನಗೆ ಈ ಥರ ಮೆಡಿಸಿನ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಓಕೆನಾ. ಈ ಥರ ಶುಗರಿಗೆ ಮೆಡಿಸಿನ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನನಗೆ ಅಂದರೂ ಕೂಡ ಅದು ಸ್ವಲ್ಪ ಕಮ್ಮಿನೇ ಆಗ್ತಾ ಇರಲಿಲ್ಲ. ಈಗ ಅಲ್ಲಿಂದ ಸ್ವಲ್ಪ ಕಮ್ಮಿ ಆಯಿತು, 300ಇಂದ 240 230 ಆ ಥರ ಬಂತು ಸ್ಟಾರ್ಟಿಂಗು. ಅದರಿಂದ ನನಗೆ ಫುಲ್ ಕಮ್ಮಿನೇ ಆಗ್ತಾ ಇಲ್ಲ, ಆಯಿತಾ. ನಾನು ಡಯಟಿಂಗಲ್ಲೇ ಇದ್ದೀನಿ, ಮುದ್ದೆ ತಿಂತಾ ಇದ್ದೆ, ಪ್ಲಸ್ ಡಾಕ್ಟ್ರು ಈ ಥರ ಸ್ವೀಟ್ಸ್ ಎಲ್ಲ ತಿನ್ನಂಗಿಲ್ಲ, ರೈಸ್ ಜಾಸ್ತಿ ತಿನ್ನಂಗಿಲ್ಲ ಅಂತೆಲ್ಲ ಹೇಳ್ತಿದ್ರು. ನೈಟೆಲ್ಲ ನಾನು ಬರೀ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ ಆ ಥರ ಮಾಡ್ಕೊಂಡು ತಿಂತಾ ಇದ್ದೆ, ಸರಿನಾ. ಸೊ ರೈಸೆಲ್ಲ ಏನು ಅಷ್ಟೊಂದು ಮುಟ್ತಾ ಇರಲಿಲ್ಲ. ಅಂದರೆ ಶುಗರ್ ಕಂಟೆಂಟ್ ಏನೇನಿದೆ ಅದು ಯಾವುದು ನಾನು ಮುಟ್ತಾ ಇರಲಿಲ್ಲ. ಹಾಲಿಗೂ ಅಷ್ಟೇ ಸಪ್ಪೆ ಹಾಲೇ ಕುಡಿತಾ ಇದ್ದೆ ನಾನು, ಶುಗರ್ ಕೂಡ ಹಾಕೊಳ್ತಾ ಇರಲಿಲ್ಲ, ಹಾಗೆಯೇ ಮಾಡ್ತಾ ಇದ್ದೆ. ಅಂದರೂ ಕೂಡ ನನಗೆ ಅದು ಅಂದರೆ ಸ್ವಲ್ಪ ಈಗ 240 230 ಅಷ್ಟೇ ಇರ್ತಾ ಇತ್ತು. ಫುಲ್ಲು ನಾನು ಮೆಡಿಸಿನ್ ತೊಗೊಂಡ್ರು ಕೂಡ ಅದು ಫುಲ್ ಡೌನು ಬರ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಡಾಕ್ಟರ್ ಹೇಳಿದ್ರು, ಅದು ಮೇ ಬಿ ನೀವು ಟ್ಯಾಬ್ಲೆಟ್ಸ್ ತೊಗೊತಿದ್ದೀರಲ್ಲ ಅದರಿಂದ ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ ಅಂತ ಹೇಳಿದ್ರು ಡಾಕ್ಟ್ರು. ಈ ಥರ ಅಂದರೆ ಅಬೋಷನ್ ಆಗದೆ ಇರೋ ಥರ ಟ್ಯಾಬ್ಲೆಟ್ ತೊಗೊತಿದ್ದೀರಲ್ಲ ಅದರಿಂದ ಇರ್ಬೋದೇನೋ ಅಂತ ಹೇಳಿದ್ರು. ಅಂದರೂ ಕೂಡ ನಿಲ್ಲಿಸ್ಬೇಡಿ, ನೀವು ಆರಾಮಾಗಿ ವಾಕ್ ಮಾಡಿ ಅಂತ ಹೇಳ್ತಿದ್ರು. ವಾಕು ಮಾಡ್ತಾ ಇದ್ದೆ, ಡಯಟಿಂಗ್ ಮಾಡ್ತಾ ಇದ್ದೆ, ಪ್ಲಸ್ ಮೆಡಿಸಿನು ತೊಗೊಳ್ತಿದ್ದೆ. ಏನೇ ಮಾಡಿದ್ರು ಕೂಡ ನನಗೆ ಹೋಗ್ತಾನೆ ಇರಲಿಲ್ಲ, ಅದು ಅದೇ ಇದರಲ್ಲಿ ಇತ್ತು, ಸರಿನಾ. ಆಮೇಲೆ ಏನಾಯಿತು ಅಂತಂದರೆ ನಂದು 7 ಮಂತಲ್ಲಿ ಪ್ರೆಸೆಂಟೇಷನ್ ಬಂದು ನಂದು ಬ್ರೀಚ್ ಪ್ರೆಸೆಂಟೇಷನಲ್ಲೇ ಇತ್ತು 7 ಮಂತ್ ಸ್ಕ್ಯಾನಿಂಗ್ ಮಾಡಿಸಿದಾಗ, ಸರಿನಾ. ಅಂದರೆ ಬ್ರೀಚ್ ಪ್ರೆಸೆಂಟೇಷನ್ ಅಂತಂದರೆ ಪಾಪುದು ತಲೆ ಮೇಲ್ಗಡೆನೇ ಇತ್ತು, ಫುಲ್ಲು ಡೌನ್ ಬಂದಿರಲಿಲ್ಲ. ಆಮೇಲೆ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತಂದರೆ ಪಾಪುದು ತಲೆ ಡೌನ್ ಬರುತ್ತೆ, ಕಾಲು ಮೇಲಿರುತ್ತೆ. ಟ್ರಾನ್ಸ್ಫರ್ಸ್ ಅಂತ ಅಂದರೆ ಅಡ್ಡಡ್ಡಾಗಿ ಇರುತ್ತೆ ತಲೆ ಮತ್ತು ಕಾಲು ಪಾಪುದು, ಸರಿನಾ. ಅದನ್ನು ಟ್ರಾನ್ಸ್ಫರೆನ್ಸ್ ಅಂತ ಹೇಳ್ತಾರೆ. ನಂದು 7 ಮಂತಲ್ಲಿ ಏನಾಯಿತು ಅಂತ ಅಂದರೆ ಬ್ರೀಚ್ ಪ್ರೆಸೆಂಟೇಷನಲ್ಲೇ ಇತ್ತು 7 ಮಂತಲ್ಲಿ. ಡಾಕ್ಟ್ರು ನಿಮ್ದು ಇನ್ನೂ ಡೌನ್ ಬಂದಿಲ್ಲ ತಲೆ, ಇನ್ನೂ ಟೈಮ್ ಇದೆಯಲ್ಲ ಬರ್ಬೋದು ಬಿಡಿ ಅಂತ ಹೇಳಿದ್ರು, ಸರಿನಾ. ಇಲ್ಲಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಯಾವ ಪ್ರೆಸೆಂಟೇಷನಲ್ಲಿ ಇತ್ತು ಅಂತ. ನೋಡಿ ಇದು ಬಂದು 19/5 ನೋಡಿ. ಈಗ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಗೈಸ್. ಇದು ನೋಡಿ ನಂದು 7 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು, ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನ ನಾನು 31 ವೀಕ್ಸ್ 1 ಡೇನಲ್ಲಿ ಮಾಡಿಸಿರೋದು. ಇದರಲ್ಲಿ ಬಂದು ಪ್ರೆಸೆಂಟೇಷನು ಬ್ರೀಚ್ ಅಂತಾನೆ ಇದೆ. ಇನ್ನು ನೆಕ್ಸ್ಟ್ ಇದು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಂದು 35 ವೀಕ್ಸ್ 3 ಡೇಸ್ ಅಲ್ಲಿ ಮಾಡಿಸಿರೋದು. ಇದರಲ್ಲಿ ಬಂದು ಪ್ರೆಸೆಂಟೇಷನ್ ಸೆಫಾಲಿಕ್ ಅಂತ ಇದೆ. ಸೊ ಗೈಸ್ ನಂದು ಏನಾಯ್ತು ಅಂತಂದ್ರೆ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಾನು ಬಂದು 35 ವೀಕ್ಸ್ ಅಲ್ಲಿ ಅದನ್ನ ಮಾಡಿಸಿದ್ದು, ಸರಿನಾ. ಅದಾದ್ಮೇಲಿಂದ ನನಗೆ ಯಾವುದೇ ರೀತಿ ಸ್ಕ್ಯಾನಿಂಗ್ ನ ಮಾಡಿಸ್ಲಿಲ್ಲ. ಏನಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಬಂದು 35 ವೀಕ್ಸ್ ಅಲ್ಲಿ ನನಗೆ ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಅಂತಂದ್ರೆ ಫುಲ್ ಡೌನ್ ಬಂದಿತ್ತು. 35 ವೀಕ್ಸ್ಗೆ ಪಾಪುದು ತಲೆ ಫುಲ್ ಡೌನ್ ಬಂದಿತ್ತು. ಬಟ್ ನನ್ಗಂದ್ರೂ ಯಾಕೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಲ್ವಾ, ಹೇಳ್ತೀನಿ ಏನಕ್ಕೆ ಅಂತ. ಅದೇ ಈ ರೀತಿ ಶುಗರ್ ಲೆವೆಲ್ ಅಷ್ಟಿತ್ತಲ್ವಾ, 230 240ನಲ್ಲೇ ಇತ್ತು. ಸ್ವಲ್ಪ ಒಂದ್ಸಲ ನಾನು 220ಗೇನೋ ಬಂದಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಫುಲ್ಲು ಕೆಳಗಡೆ ಇಳಿದೇ ಇಲ್ಲ ಶುಗರ್ ಲೆವೆಲ್. ಎಷ್ಟೇ ಡಯಟಿಂಗಲ್ಲಿದ್ರು ಅಷ್ಟೇ, ವಾಕ್ ಮಾಡಿದ್ರು ಅಷ್ಟೇ, ಡಾಕ್ಟರ್ ಕೂಡ ಮೆಡಿಸಿನ್ ತೊಗೊಂಡ್ರು ಅಷ್ಟೇ, ನನಗೆ ಅದು ಸ್ವಲ್ಪನೂ ಇಳಿಲೇ ಇಲ್ಲ ಕೆಳಗಡೆಗೆ. ಸೊ ಹಾಗಾಗಿ ಏನು ಮಾಡಿದ್ರು ಡಾಕ್ಟ್ರು, ಈ ಥರ ನಿಮಗೆ 230 220 ಇರೋದ್ರಿಂದ, ನಿಮಗೆ 240 ಇರೋದ್ರಿಂದ ನೀವು ಇನ್ನೂ ಅಂತಂದರೆ ಮುಂಚೆನೇ ನೀವು ಹಾಸ್ಪಿಟಲೈಸ್ಡ್ ಆಗಬೇಕಾಗತ್ತೆ ಅಂತ ಹೇಳಿದ್ರು. ಸುಮ್ಮನೆ ಚೆಕಪ್ಪಿಗೆ ಹೋದ್ವಿ ನಾವು. ಅವಾಗ ಡಾಕ್ಟ್ರು ಅಡ್ಮಿಟ್ ಆಗಿಬಿಡಿ ಸುಮ್ಮನೆ, ಆಮೇಲೆ ಶುಗರ್ ಏನಾದರೂ ವೇರಿಯೇಷನ್ ಆಗಿಬಿಟ್ರೆ ಪಾಪುಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು ಡಾಕ್ಟ್ರು, ಓಕೆನಾ. ಸೊ ಓಕೆ ಫೈನ್, ಇನ್ನೇನು ಮಾಡೋಣ, ಪಾಪುಗಿಂತ ಹೆಚ್ಚು ಯಾವುದು ಇಲ್ಲ ಅಲ್ವಾ. ಸೊ ಪಾಪುನ ಉಳಿಸ್ಕೊಳ್ಬೇಕು ಫಸ್ಟು ಅಂತ ಏನು ಮಾಡಿದ್ವಿ, ಅಡ್ಮಿಟ್ ಆಗಿಬಿಟ್ವಿ. ಅವ್ರು ಹೇಳಿದ ದಿನನೇ ಅಲ್ಲೇ ಅಡ್ಮಿಟ್ ಆಗಿಬಿಟ್ವಿ, ಅಡ್ಮಿಷನ್ ಆದ್ವಿ. ಅಡ್ಮಿಷನ್ ಆದಮೇಲೆ ನನಗೆ ಯಾವುದೇ ರೀತಿ ಸ್ಕ್ಯಾನಿಂಗ್ನ ಮಾಡಲಿಲ್ಲ ಅವರು. ಪಾಪುದು ಹೆಡ್ ಡೌನ್ ಬಂದಿತ್ತಲ್ವಾ. ಸೊ
ಒಂದು 15 ಡೇಸ್ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಡ್ಮಿಟ್ ಆದ್ವಿ. ಸೊ ಹಾಸ್ಪಿಟಲೈಸ್ಡ್ ಆದ್ವಿ. ಆಗಾದ್ಮೇಲೆ ಒಂದು 15 ಡೇಸ್ ಅಲ್ಲೇ ಇದ್ವಿ. ಅದಾದ್ಮೇಲಿಂದ ಅವಾಗ ಡೈಲಿ ಬಂದು ಪಾಪುದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ಹಾಗೆ ನಮ್ದು ಶುಗರ್ನ ಡೈಲಿ ಚೆಕ್ ಮಾಡ್ತಾ ಇದ್ರು, ಎಷ್ಟಿದೆ, ನಾರ್ಮಲ್ ಇದೆಯಾ, ಕೆಳಗಡೆ ಬರ್ತಾ ಇದೆಯಾ ಏನು ಅಂತ ಡೈಲಿ ಆ ಥರ ಚೆಕ್ ಮಾಡ್ತಾ ಇದ್ರು. ಮತ್ತೆ ಫುಡ್ಡು ಅಷ್ಟೇ ಡಯಟಿಂಗ್ ಅಲ್ಲೇ ಕೊಡ್ತಾ ಇದ್ರು. ಸೊ ಫೈನಲಿ ಏನಂತ ಹೇಳಿದ್ರು ಅಂತಂದ್ರೆ, ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೀವಿ, ಬಟ್ ತುಂಬಾ ರಿಸ್ಕ್ ಅಂತೂ ತಗೊಳಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನಿಮ್ದು ಮಗುದು ಸೆಫಾಲಿಕ್ ಪ್ರೆಸೆಂಟೇಷನ್ ಅಲ್ಲಿ ಬಂದಿರಬಹುದು, ಅಂತಂದ್ರೆ ಮಗುದು ತಲೆ ಡೌನ್ ಬಂದಿರಬಹುದು. ಆದ್ರೆ ಏನಾಗುತ್ತೆ ಅಂತಂದ್ರೆ ಶುಗರ್ ಏನಾದರೂ ವೇರಿಯೇಷನ್ ಆದರೆ, ಅಂದ್ರೆ ನಿಮಗೆ ಪೇನ್ ತಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ, ಏನಾದ್ರು ಪ್ರಾಬ್ಲಮ್ ಆಗಿ ಶುಗರ್ ಏನಾದರೂ ವೇರಿಯೇಷನ್ ಆದರೆ ಪಾಪುಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲ ಟ್ರೈ ಮಾಡೋಣ ನಾರ್ಮಲ್ ಡೆಲಿವರಿಗೆ. ಆಗಲಿಲ್ಲ ಅಂತ ಅಂದರೆ ಬೇಕಾದರೆ ಇದನ್ನ ಅಂದರೆ ಸಿ ಸೆಕ್ಷನ್ನೇ ಮಾಡಬೇಕಾಗತ್ತೆ ಅಂತ ನಮಗೆ ಮುಂಚೆನೇ ಹೇಳಿದರು. ಸರಿನಾ? ಓಕೆ ಫೈನ್. ಆಮೇಲೆ ಇನ್ನೊಂದೇನಂದರೆ ಗಾಯ್ಸ್, ತುಂಬ ಜಾಸ್ತಿ ದಿನನೂ ನಾವು ಇದು ಮಾಡೋಕ್ಕಾಗಲ್ಲ, ಪಾಪುನ ಬೇಗ ಡೆಲಿವರಿ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಓಕೆ ಫೈನ್ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಜೆಲ್ಲೆಲ್ಲ ಹಾಕಿದ್ರು. ಜೆಲ್ ಹಾಕಿದ್ರು ಕೂಡ ನನಗೆ ಪೇನ್ ಬರಲೇ ಇಲ್ಲ. ಜೆಲ್ ಹಾಕಿ 8 ಅವರ್ಸ್ ವೆಯ್ಟ್ ಮಾಡಿದ್ರು ಗಾಯ್ಸ್. ಓಕೆನಾ? ಅಂದ್ರೂ ಕೂಡ ನನಗೆ ಯಾವುದೇ ರೀತಿ ಸ್ವಲ್ಪನೂ ಪೇನ್ ಬರಲಿಲ್ಲ. ಆಮೇಲೆ ಡಾಕ್ಟ್ರು ಬೇಡ ಬಿಡಿ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು, ಆಮೇಲೆ ಬೇರೆ ಥರ ಏನಾದ್ರು ಪ್ರಾಬ್ಲಮ್ ಆದರೆ ಬೇಡ, ಸಿ ಸೆಕ್ಷನ್ನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸಿ ಸೆಕ್ಷನ್ಗೆ ಮಾಡಲಿಕ್ಕೆ ರೆಡಿ ಆದರು. ಈ ಥರ ರೆಡಿಯಾಗಿ ಎಲ್ಲ ಸೈನೆಲ್ಲ ಮಾಡಿಸ್ಕೊಂಡು ಸಿ ಸೆಕ್ಷನ್ನೇ ಮಾಡಿಸ್ಕೊಂಡ್ವಿ. ಯಾಕಂತ ಅಂದರೆ ಗಾಯ್ಸ್, ನಮಗೆ ಮಗು ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮಲ್ಲಿ ಅಲ್ವಾ. ನಾವು ನಾರ್ಮಲ್ ಡೆಲಿವರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದಿದ್ರೆ, ಇಲ್ಲ ನಾವು ಬೇರೆ ರೀತಿ ತೊಗೊಳಕ್ಕೆ ಹೋಗಿದ್ದಿದ್ರೆ ನನಗೂ ಕಷ್ಟ ಆಗ್ತಿತ್ತು, ಪಾಪುಗೂ ಕಷ್ಟ ಆಗ್ತಿತ್ತು ಅಲ್ವಾ. ಸೊ ಅದಕ್ಕೋಸ್ಕರ ನನಗೆ ಅದು ಸೆಫಾಲಿಕ್ ಪ್ರೆಸೆಂಟೇಷನ್ ಬಂದಿದ್ರು ಕೂಡ ನನಗೆ ಈ ಥರ ನಾರ್ಮಲ್ ಡೆಲಿವರಿನ ಮಾಡಲಿಲ್ಲ ಅವರು, ಸಿ ಸೆಕ್ಷನ್ನೇ ಆಯಿತು. ಓಕೆನಾ? ಬಟ್ ನಾನು ನಾರ್ಮಲ್ ಡೆಲಿವರಿ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ತಿಳ್ಕೊಂಡಿದ್ದೆ. ಹಾಗೆಯೇ ಆಗಿನ ಕಾಲದವರೆಲ್ಲ ಇದ್ರಲ್ವಾ, ಅವರೆಲ್ಲ ಯಾವ ರೀತಿ ನಾರ್ಮಲ್ ಡೆಲಿವರಿ ಆಗುತ್ತೆ, ಏನೇನು ಫುಡ್ನ ತೊಗೋಬೇಕು, ಏನೇನು ಮಾಡಬೇಕು ಅಂತೆಲ್ಲ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ನಾನು ಆಲ್ಮೋಸ್ಟು ಅದಕ್ಕೆ ನಾರ್ಮಲ್ ಡೆಲಿವರಿಗೆ ಅಂತಲೇ ಪ್ರಿಪೇರ್ ಆದೆ. ಬಟ್ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಭಯ ಇತ್ತು ನನಗೆ, ಬೇಡಪ್ಪ ನಾರ್ಮಲ್ ಡೆಲಿವರಿ ಬೇಡ, ಈ ಥರ ಪಾಪುಗೆ ಏನಾರ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ನನಗೆ ನಾರ್ಮಲ್ ಡೆಲಿವರಿಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಭಯ ಇತ್ತು ಗೈಸ್. ನಂಗೆ ನಾರ್ಮಲ್ ಡೆಲಿವರಿ ಬೇಡ, ಸಿ ಸೆಕ್ಷನ್ ಮಾಡಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಪಾಪುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಒಳಗಡೆನೆ ಬೇಡ ಅಂತ ನಾನು ಫುಲ್ ಡಿಸೈಡ್ ಆಗಿಬಿಟ್ಟಿದ್ದೆ. ಸಿ ಸೆಕ್ಷನ್ ಮಾಡಿಸ್ಕೊಳ್ಬೇಕು, ನಾರ್ಮಲ್ ಡೆಲಿವರಿ ಬೇಡಪ್ಪ, ಪಾಪುಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಡಿಸೈಡ್ ಆಗಿಬಿಟ್ಟು ಸಿ ಸೆಕ್ಷನ್ನೇ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಆಗಿಬಿಟ್ಟಿದ್ದೆ ನಾನು. ಸರಿನಾ? ಅಂದ್ರೂ ಕೂಡ ಡಾಕ್ಟ್ರು ಇಲ್ಲ, ಫಸ್ಟ್ ನಾವು ನಾರ್ಮಲ್ಗೆ ಟ್ರೈ ಮಾಡೋದು, ಅದಾಗಲಿಲ್ಲ ಅಂದರೆ ಮಾತ್ರ ನಾವು ಸಿ ಸೆಕ್ಷನ್ ಮಾಡೋದು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಸದ್ಯ ದೇವ್ರ ದಯೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸಿ ಸೆಕ್ಷನ್ ಕರ್ಕೊಂಡು ಹೋಗ್ತಾ ಇದ್ರು. ನನಗೆ ಫುಲ್ಲು ಯಾರು ಈ ಥರ ಸಿ ಸೆಕ್ಷನ್ಗೆ ಎದ್ರಿಕೊಳ್ತಾರೆ ಅಲ್ವಾ, ಆಪ್ರೇಷನ್ ಅಂತ ಅಂದರೆ ಎಲ್ಲ ಆಲ್ಮೋಸ್ಟ್ ಎದ್ರಿಕೊಳ್ತಾರೆ, ಹೋಗಿ ಮಾಡಿಸ್ಕೊಳ್ಳಲ್ಲ ಯಾರೂ. ಬಟ್ ನಾನು ಸಿ ಸೆಕ್ಷನ್ ಅಂದ ತಕ್ಷಣ ಫುಲ್ ಖುಷಿಯಾಗಿ ಹೋಗಿ ಮಾಡಿಸ್ಕೊಂಡೆ. ಯಾಕಂತಂದರೆ ಪಾಪು ಸೇಫ್ಟಿಯಾಗಿ ಬಂದರೆ ಸಾಕು ಅಂತ ಅನಿಸಿತ್ತು ನನಗೆ, ಅದಕ್ಕೋಸ್ಕರ ಮಾಡಿಸ್ಕೊಂಡೆ. ಬಟ್ ಇನ್ನೊಂದು ಹೇಳ್ತೀನಿ ಗಾಯ್ಸ್, ನಾರ್ಮಲ್ ಡೆಲಿವರಿ ಆ ಟೈಮಲ್ಲಿ ಪೇನ್ನ ತೊಗೊಳ್ತಾರೆ ಅಷ್ಟೇ. ನಾರ್ಮಲ್ ಡೆಲಿವರಿ ಹೇಗೆ ಪೇನ್ ಕೊಡುತ್ತೋ ಸಿ ಸೆಕ್ಷನ್ ಕೂಡ ಅದೇ ರೀತಿ ಪೇನ್ ಕೊಡುತ್ತೆ. ಅಷ್ಟು ಈಸಿ ಅಂತೂ ಅಲ್ಲ. ಯಾಕಂದರೆ ಕಟ್ ಮಾಡಿ ನಮಗೆ ಮಗುನ ಹೊರಗಡೆ ತೆಗಿತಾರೆ ಅಂದರೆ ನೀವೇ ಥಿಂಕ್ ಮಾಡಿ ಆಯಿತಾ. ನಾರ್ಮಲ್ ಡೆಲಿವರಿಗೇನೋ ಬಂದ್ಬಿಡುತ್ತೆ ಪಾಪು, ಬಟ್ ಇಲ್ಲಿ ಹೊಟ್ಟೆನೇ ಫುಲ್ ಕಟ್ ಮಾಡಿ ಬಗದು ಅಂತಾರಲ್ಲ, ಬಗದ್ಬಿಟ್ಟು ಒಂದು ಮಗುನ ತೆಗಿತಾರೆ ಅಂತಂದರೆ ನೀವು ಥಿಂಕ್ ಮಾಡಿ ನಾವು ಎಷ್ಟು ನೋವನ್ನ ಆ ಟೈಮಲ್ಲಿ ನೋವಿರಲ್ಲ, ಆಮೇಲೆ ಎಷ್ಟು ಅನುಭವಿಸ್ತೀವಿ ನಾವು ಅನ್ನೋದನ್ನ ನೀವು ಥಿಂಕ್ ಮಾಡಿ ಅಲ್ವಾ. ಸೊ ಹಾಗಾಗಿ ನನಗೆ ಈ ಥರ ಸೆಫಾಲಿಕ್ ಪ್ರೆಸೆಂಟೇಷನ್ ಬಂದಿದ್ರು ಕೂಡ ನನಗೆ ಈ ಥರ ಒಂದು ಸಿ ಸೆಕ್ಷನ್ನೇ ಮಾಡಿಸ್ಕೊಳ್ಬೇಕಾಗಿತ್ತು. ಸೊ ಬನ್ನಿ ನಾನು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನಿಮಗೆ ಏನೇನಿದೆ ಅಂದರೆ ಪಾಪು ಇದು ವೆಯ್ಟ್ ಎಷ್ಟಿತ್ತು, ಆ್ಯಂಡ್ ಲಾಸ್ಟಲ್ಲಿ ಗಾಯ್ಸ್ ಈ ಒಂದು ಡೆಲಿವರಿ ಆಗಬೇಕಾದ್ರೆ, ಈ ಒಂದು ಡೆಲಿವರಿ ಲಾಸ್ಟಲ್ಲಿ ಬರ್ತ್ ಆಗಬೇಕಾದ್ರೆ ಒಂದು ವೆಯ್ಟ್ ಬಂದು 3.8 kg ಇದ್ದ. ಸರಿನಾ? ಈ ಅಂದರೆ 35 ವೀಕ್ಸಲ್ಲಿ ನಾನು ಮಾಡಿಸಿದ್ನಲ್ಲ, ಬನ್ನಿ ತೋರಿಸ್ತೀನಿ ಇದರಲ್ಲಿ ಏನೇನಿದೆ ಅಂತ ನಿಮಗೆ. ಗೈಸ್ ನೋಡಿ, ಇದು ನಂದು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನ ನಾನು 18/6/2022 ನಲ್ಲಿ ಮಾಡಿಸಿರೋದು. ಗೈಸ್ ನಾನು ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದಾಗ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ, ನಿಮಗೆ ಈ ಥರ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮ್ಮ ಕೈ ಕೊಟ್ಟ ಮೇಲೆ ನೀವು ನಿಮ್ದಲ್ವಾ ಅಂತ ಒಂದ್ಸಲ ಕನ್ಫರ್ಮೇಷನ್ನ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ಸು ಬೇರೆಯವ್ರಿಗೆ ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅವ್ರದ್ದು ನಿಮಗೆ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ದಲ್ವಾ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂತಂದರೆ ನಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ಅಷ್ಟೇ. ಅಂದರೆ ಈ ಥರ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಂದು ಮಿಸ್ಪ್ಲೇಸ್ ಆಗಿರಲಿಲ್ಲ.
ಸೊ ನಂದು ಬೇರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಮಿಸ್ಪ್ಲೇಸ್ ಆಗಿತ್ತು. ಸೊ ಹಾಗಾಗಿ ಆ ಥರ ರಿಸ್ಕ್ ಎಲ್ಲ ತಗೊಳ್ಳೋದು ಬೇಡ ಅಂತ ಈ ತರ ಒಂದ್ಸಲ ನಿಮ್ದಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಚೆಕ್ ಮಾಡೇ ಕೊಟ್ಟಿರ್ತಾರೆ, ಅಂದ್ರೂ ಕೂಡ ನಾವು ನಮ್ಮ ಸೇಫ್ಟಿಗೋಸ್ಕರ ಅಂತಂದ್ರೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಆಗಲ್ಲ ಅಲ್ವಾ. ನಾವು ಈಗ ನಮ್ದು ಬೇರೆಯವ್ರಿಗೆ ಹೋಗಿರುತ್ತೆ ಅನ್ಕೊಳ್ಳಿ, ಇಲ್ಲ ಬೇರೆಯವ್ರದ್ದು ನಮಗ್ ಬಂದಿರುತ್ತೆ, ಅವರು ತಗೊಂಡೋಗಿರ್ತಾರೆ, ನಾವು ತಗೊಂಡೋಗಿರ್ತೀವಿ, ಅವ್ರು ತಂದ್ಕೊಡೋದು ಲೇಟ್ ಆಗ್ಬೋದು, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ನಮ್ದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಓಕೆನಾ. ಅದರಲ್ಲಿ ನೋಡಿ ನೇಮ್ ಕೊಟ್ಟಿರ್ತಾರೆ, ನೇಮ್ ಇಲ್ಲಿ ನಂದಿನಿ ಅಂತ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಏಜ್ ಕೊಟ್ಟಿರ್ತಾರೆ, ಯಾವ ಡಾಕ್ಟರ್ ಅಂತ ಕೊಟ್ಟಿರ್ತಾರೆ, EDD ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಮತ್ತೆ ಡೇಟ್ ಕೂಡ ಕೊಟ್ಟಿರ್ತಾರೆ, ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸಿರೋ ಡೇಟ್ ಇದು, ಮತ್ತೆ ಪೇಷಂಟ್ ನಂಬರ್ ಇದೆಲ್ಲ ಅವ್ರದ್ದು. ಒಂದೊಂದು ಇದರಲ್ಲಿ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಕೂಡ ನೋಡ್ಬಿಟ್ಟು ನೀವು ನಿಮ್ದಲ್ವಾ ಅಂತ ಕನ್ಫರ್ಮೇಶನ್ ನ ಮಾಡ್ಕೊಳ್ಳಿ. ಹಾಗೇನೆ ಈಗ ನಂದಿನಿ ಅಂತ ಕೊಟ್ಟಿದ್ದಾರೆ ಅಲ್ವಾ, ಈಗ ಮುಂದಕ್ಕೆ ಅಂತಂದ್ರೆ ಈಗ ನಂದು ಬಂದು ನಂದಿನಿ ಎಲ್ ಅಂತ ಇರುತ್ತೆ, ಸರಿನಾ. ಇನ್ನೊಬ್ರು ಬರೀ ನಂದಿನಿ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಅವಾಗ್ಲೂ ಕೂಡ ನೀವು ಇನ್ಶಿಲ್ಲು ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಸೊ ಗೈಸ್ ನೋಡಿ, ಇದು ನಾನು 35 ವೀಕ್ಸ್ 3 ಡೇಸ್ ಅಲ್ಲಿ ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನ ಮಾಡಿಸಿರೋದು. ಇದು ಬಂದು ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರುತ್ತೆ. ಇದರಲ್ಲಿ ನೋಡಿ ಸರ್ವಿಕ್ಸ್ ಮೆಜರ್ಡ್ 3.5 ಸೆಂಟಿಮೀಟರ್ ಇನ್ ಲೆಂತ್ ಅಂತ ಇಲ್ಲಿ ಮೆನ್ಷನ್ ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಫೆಟಲ್ ಹಾರ್ಟ್ ರೇಟ್ ಬಂದು 158 BPM ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಪ್ರೆಸೆಂಟೇಷನ್ ಸೆಫಾಲಿಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಪ್ಲೆಸೆಂಟಾ ಬಂದು ಆಂಟೀರಿಯರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಿಕ್ವರ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಅಮ್ನಾಟಿಕ್ ಫ್ಲೂಯಿಡ್ ಇಂಡೆಕ್ಸ್ 12.6 ನಾರ್ಮಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗೈಸ್ ಹಾಗೇನೆ ಇದು BPD, HC, AC, FL ಇದೆಲ್ಲ ಅಂತಂದ್ರೆ ಏನು ಅಂದ್ರೆ ಇದು ಮಗುವಿಂದು ಫುಲ್ ತಲೆಯಿಂದ ಕಾಲವರೆಗೂ ಮೆಜರ್ಮೆಂಟ್ಗಳು. ಇದೆಲ್ಲ ಎಷ್ಟಿರ್ಬೇಕು ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಹಾಕಿದ್ದೀನಿ, ಅದನ್ನ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ನೋಡಿ ಫೆಟಲ್ ವೆಯ್ಟ್ ಬಂದು 2 kg 432 ± 355 ಗ್ರಾಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇದರಲ್ಲೂ ಕೂಡ ಅಷ್ಟೇ ಗಾಯ್ಸ್, ನೆಕ್, ಸ್ಪೈನ್, ಫೇಸು, ಪಾಪುದು ಎಲ್ಲಾನು ಕೂಡ ಇದರಲ್ಲಿ ಚೆಕ್ನ ಮಾಡ್ತಾರೆ. ಹಾರ್ಟ್, ಅಬ್ಡಾಮನ್ ಇದನ್ನೆಲ್ಲ ಒಂದ್ಸಲ ಚೆಕ್ ಮಾಡೇ ಮಾಡ್ತಾರೆ. ಹಾಗೇನೆ ನೋಡಿ ಇದರಲ್ಲಿ ನೋಡಿ ಸಿಂಗಲ್ ಲೈವ್ ಇಂಟ್ರಾ ಯುಟರಿನ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಸಿಂಗಲ್ ಲೈವ್ ಅಂತಂದ್ರೆ ಒಂದು ಜೀವಂತವಾದ ಮಗು ಇದೆ ಅಂತ ಇದ್ರ ಅರ್ಥ. ಓಕೆನಾ. ಹಾಗೇನೆ ಏನಾದ್ರು ಪ್ರಾಬ್ಲಮ್ ಏನಾದ್ರು ನಿಮ್ಗೆ ಇದ್ರೆ ಅಕಸ್ಮಾತ್ ಇಲ್ಲಿ ಇಂಪ್ರೆಷನ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದ್ರಲ್ಲಿ ಕೊಟ್ಟಿದ್ದಾರೆ ಸಿಂಗಲ್ ಲೈವ್ ಇಂಟ್ರಾ ಯುಟರಿನ್ ಜೆಸ್ಟೇಷನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಎಷ್ಟು ವೀಕ್ ಆಗಿತ್ತು ಅಂತಾನೂ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪಾಪುದು ಹೆಡ್ ಡೌನ್ ಬಂದಿದ್ಯಾ, ಯಾವ ಪ್ರೆಸೆಂಟೇಷನ್ ಇದೆ ಅಂತಾನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಗೈಸ್ ನೋಡಿದ್ರಲ್ಲ, ನಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನ ನಿಮ್ ಜೊತೆ ತೋರಿಸ್ತೆ, ಅದನ್ನ ಲಾಸ್ಟ್ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನ. ಸೊ ನೀವು ನಾನು ಆಲ್ಮೋಸ್ಟ್ ಎಷ್ಟೊಂದು ಎಲ್ಲಾ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಶೇರ್ ಮಾಡಿದೀನಿ, ಹಂಗೇನೆ ಎಕ್ಸ್ಪ್ಲೇನ್ ಮಾಡಿದೀನಿ. ಮತ್ತೆ ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು, NT ಸ್ಕ್ಯಾನ್ ನ ಏನಕ್ಕೆ ಮಾಡಿಸ್ತಾರೆ, ಅನಾಮಲಿ ಸ್ಕ್ಯಾನಿಂಗ್ ಅಲ್ಲಿ ಏನೇನೆಲ್ಲ ಚೆಕ್ ಮಾಡ್ತಾರೆ, ಮತ್ತೆ ಗ್ರೋತ್ ಸ್ಕ್ಯಾನಿಂಗ್ ಅಲ್ಲೂ ಅಷ್ಟೇ ಏನೇನಿದೆ ಏನೇನ ಚೆಕ್ ಮಾಡ್ತಾರೆ ಎಲ್ಲಾನು ನಾನು ಆಲ್ಮೋಸ್ಟ್ ವಿಡಿಯೋನ ಮಾಡಿ ಹಾಕಿದ್ದೀನಿ, ಸರಿನಾ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ನಾನು ನಿಮ್ಗೆ ಬೇಕಾದ್ರೆ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪಾಪುದು ಬ್ರೈನ್ ಡೆವಲಪ್ಮೆಂಟ್ಗೆ ಯಾವ ಫುಡ್ನ ತಗೋಬೇಕು, ಹಾಗೇನೆ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಯಾವ ರೀತಿ ಫುಡ್ನ ತಗೊಳ್ಬೇಕು, ಮತ್ತೆ ಒಂದು ಬ್ಲಡ್ ಇಂಪ್ರೂವ್ ಆಗ್ಲಿಕ್ಕೆ ಯಾವ ರೀತಿ ಫುಡ್ನ ತಗೊಳ್ಬೇಕು ಎಲ್ಲಾನು ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಬೇಕಾದ್ರೆ ನಾನು ನಿಮ್ಗೆ ಹಾಕ್ತೀನಿ, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಹಾಗೇನೆ ಗೈಸ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಮಗು ಆಗ್ತಾ ಇಲ್ಲ ಅವರಿಗೆಲ್ಲ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಏನಪ್ಪ ಹೇಳಿದೆ ಹೇಳ್ತಾರೆ ಅಂತ ಅನ್ಕೊಳ್ಬೇಡಿ. ಯಾಕಂದ್ರೆ ಈ ವಿಡಿಯೋನ ನೋಡೋರು ಹೊಸಬ್ರು ಯಾರು ಇರ್ತಾರೆ ಅಲ್ವಾ, ಹಳೆ ವಿಡಿಯೋ ಅವರು ನೋಡಿರೋದಿಲ್ಲ. ಹಾಗಾಗಿ ಇದನ್ನ ಹೇಳ್ತೀನಿ ಅಷ್ಟೇನೆ. ನಿಮ್ಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅಂದ್ರೆ ನಾನು ಒಂದು ವ್ರತದ ಬಗ್ಗೆ, ಗಣಪತಿ ವ್ರತದ ಬಗ್ಗೆ ಹಾಕಿದ್ದೀನಿ, ಅದು ನನ್ನ ಎಕ್ಸ್ಪೀರಿಯನ್ಸ್. ಹಾಗೇನೆ ಯಾರ್ಯಾರಿಗೆ ಮಕ್ಕಳಾಗ್ತಲ್ಲ ಅವ್ರಿಗೆಲ್ಲ ನಾನು ಇದನ್ನ ಹೇಳಿ ಮಾಡಿಸಿದೀನಿ, ಅವ್ರಿಗೂ ಕೂಡ ಮಗು ಆಗಿದೆ. ಓಕೆನಾ. ಹಾಗೇನೆ ಗಂಡು ಮಗುನೇ ಬೇಕು ಅಂತ ಅನ್ನೋರು ಯಾವ ರೀತಿ ಹರಕೆನ ಮಾಡ್ಕೊಳ್ಬೇಕು, ಯಾವ ರೀತಿ ವ್ರತನ ಮಾಡಬೇಕು ಎಲ್ಲಾನು ನಾನು ಪೋಸ್ಟ್ ಮಾಡಿ ಹಾಕಿದ್ದೀನಿ, ಒಂದು ವಿಡಿಯೋನೇ ಹಾಕಿದ್ದೀನಿ, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕೂಡ ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆನಾ.
ಓಕೆನಾ ಗಾಯ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಏನೇನಿತ್ತು, ಯಾಕೆ ಈ ಥರ ಸೆಫಾಲಿಕ್ ಪ್ರೆಸೆಂಟೇಷನ್ ಇದ್ದರೂ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ, ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಗಾಯ್ಸ್, ತುಂಬ ಜನ ಆಮೇಲೆ ನೀವು ನಾರ್ಮಲ್ ಡೆಲಿವರಿ ಬಗ್ಗೆ ಎಲ್ಲ ಹೇಳ್ತೀರಾ, ನಿಮಗೆ ಈ ಥರ ನಿಮ್ಗಾಗಿರೋದೇ ಸಿ ಸೆಕ್ಷನ್ನು ಹೇಗೆ ಹೇಳ್ತೀರಾ ಅಂತ ಕೇಳ್ತಾರಲ್ವಾ. ಸೊ ಹಾಗಾಗಿ ಈ ಥರ ನನಗೆ ಪ್ರಾಬ್ಲಮ್ ಇದ್ದದ್ರಿಂದ ನನಗೆ ನಾರ್ಮಲ್ ಡೆಲಿವರಿ ಅನ್ನೋದು ಆಗಲಿಲ್ಲ. ನಾನು ಕೂಡ ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಆಗಿದ್ದೆ, ಬಟ್ ನನಗೆ ಆಗಲಿಲ್ಲ. ಓಕೆನಾ. ಸೊ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.